ಇದು 1904ನೇ ಇಸ್ವಿಯಿಂದವೇ ಜಮೀನು ಮಾಡ್ಕೊಂಬಂದ್ರೆ ನಮ್ಮ ತಾತ ಮುತ್ತಾತನ ಕಾಲ ರಾಜ ಮಹಾರಾಜರ ಕಾಲದಲ್ಲಿ. ಇವರು ನಮ್ಮ ಹಕ್ಕನ್ನು ನಮ್ಮನ್ನು ಕೊಡೋಕ್ಕೆ ಯಾಕೆ ಇದು ಮಾಡ್ತಾರೆ? ನಾವು ಬದುಕಬೇಡವಾ? ನಾವು ಮಕ್ಕಳು ಓದಿಸ್ಬೇಡವಾ? ಪ್ರತಿಯೊಂದು ಒಂದು ಕಲ್ಲು ಮಣ್ಣು ತರಕ್ಕೋ ಪ್ರತಿಯೊಂದಕ್ಕೂ ತಡ್ತ ಮಾಡ್ತಾರೆ. ಸರ್ವಾಧಿಕಾರನೂ ಫಾರೆಸ್ಟ್ ಇಲಾಖೆ ಕೊಟ್ಬಿಟ್ಟದೆ ನಮ್ಮ ಸರ್ಕಾರ. ಮಾನ್ಯ ಸಿದ್ದರಾಮಯ್ಯವರು ಹೇಳ್ತಾರೆ ರೈತರ ಬೆನ್ನೆಲುಬು, ನಾವು ಇರ್ತೀವಿ. ಏನಿರ್ತಾರೆ? ಇದು ಹಕ್ಕುನ ನಂದು ಅನ್ನೋದೊಂದು ಹಕ್ಕೆ ಇದ್ದ ಮೇಲೆ ಅವ್ನು ಇದ್ದೇನೆ ಪ್ರಯತ್ನ. 13 ವರ್ಷದಿಂದ ಆಡ್ತಾವ್ರೆ ಇವರು. ನಮಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಹಕ್ಕುಪತ್ರ ಕೊಡಬೇಕಂತೇಳಿ ಆದೇಶ ಮಾಡಿದೆ. ಆದೇಶ ಆಧಾರದ ಮೇಲೆ ನಮ್ಗೆ ಹಕ್ಕುಪತ್ರ ವಿತರಣೆ ಮಾಡೋಕ್ಕೆ ರಾಜ್ಯ ಸರ್ಕಾರದವರು ನಮ್ಗೆ ಆಲ್ರೆಡಿ 244 ಹಕ್ಕುಪತ್ರ ವಿತರಣೆ ಆಗಿದೆ. ಇನ್ನು 371 ಹಕ್ಕುಪತ್ರ ವಿತರಣೆ ಆಗಬೇಕು. 241 ಹಕ್ಕುಪತ್ರಕ್ಕೆ ವಂಶವೃಕ್ಷ ಹಾಕಿದ್ದೀವಲ್ಲ, ಸೇಮ್ ಅದೇ ವಂಶವೃಕ್ಷನ ಈ 371ಕ್ಕೂ ಹಾಕಿದ್ದೀವಿ. ನಮ್ಗೆ 241 ವಿತರಣೆ ಮಾಡಿಕೊಟ್ರು. ಈಗ ಬಂದರೆ DF ಹೇಳ್ತಾರೆ ಇಲ್ಲ ನಿಮಗೆ ಹೊಸ ಆಡಿ ನಂಬರ್ ಇರೋಂಥ ಹಕ್ಕುಪತ್ರ ಇದು ವಂಶವೃಕ್ಷನೇ ಹಾಕಿ, ಅಲ್ಲ ಅಂದ್ರೆ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತಾರೆ ಸ್ವಾಮಿ. ಅದಕ್ಕೆ ದಯವಿಟ್ಟು ನಾವು ಇದನ್ನು ಇನ್ನು ಮುಂದೆ ಈ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ಗ್ರಾಮದವರು ಎಲ್ಲರೂ ಆಲ್ರೆಡಿ ರೆಡಿಯಾಗಿದ್ದೀವಿ. ನಾವು ಕೊನೆ 13 ವರ್ಷ ಆಯಿತು. 13 ವರ್ಷದ ಆದೇಶ ಮಾಡಿದ್ದಾರೆ. ಕೋರ್ಟ್ ಆದೇಶನೇ ಉಲ್ಲಂಘನೆ ಮಾಡ್ತಾ ಇದ್ದಾರೆ DF ಅವರು. ಅದಕ್ಕೆ DC ಸಾಹೇಬರು ಕೂಡ ಅವ್ರಿಗೆ ಮನ್ನಣೆ ಕೊಡ್ತಾ ಇದ್ದಾರೆ. DC ರಾಜೇಂದ್ರ ಅವರು ಅವ್ರಿಗೆ ಕೊಡಲೇಬೇಕು ಆದೇಶ ಇದೆ ಅಂತೇಳಿ ಮಾಡಿಸ್ಕೊಟ್ರು. ಈಗ ಬಂದ DC ಸಾಹೇಬರು ಅವರು ಅರಣ್ಯ ಇಲಾಖೆ ಅವ್ರು ಏನು ಹೇಳ್ತಾರೆ ಅವ್ರ ಮಾತಿಗೆ ಮನ್ನಣೆ ಹಾಕೊಂಡು ನಮ್ಗೆ ಅದನ್ನ ಕೊಡ್ರಿ, ಇದು ಕೊಡ್ರಿ, ಅದು ಮಾಡಿಸ್ಕೊಡ್ರಿ, ಇದು ಮಾಡಿಸ್ಕೊಡ್ರಿ ಅಂತ ಕೇಳ್ತಾರೆ. ಇಷ್ಟು ಜನ ಎಲ್ಲ ಸೇರಿ ನಾವು ತಾಲೂಕು ಪಂಚಾಯತ್ ದಿನ 45 ಕಿಲೋಮೀಟರ್ ಓಡಾಡೋಕ್ಕಾಗೋದಿಲ್ಲ. ಅದಕ್ಕೆ ತಾವೇನಾದ್ರು ಕೊಡಬೇಕು ಅಂತಲೇ DC ಸಾಹೇಬರು ನಮ್ಮ ಅಲ್ಲಿ ಆಶ್ರಮ ಶಾಲೆ ಇದೆ, ಅಲ್ಲಿಗೆ ಬರಲಿ, ಅಲ್ಲಿ ಒಂದು ವಾರದಲ್ಲಿ ನಮ್ಗೆ ಕೊಡಲಿ. ಆವಾಗ ತಂದೆ ತಾಯಿ ಇದ್ರು, ಇವಾಗ ಮೊಮ್ಮಕ್ಕಳು ಎಲ್ಲ ಇದ್ದಾರಲ್ಲ, ಈಗ ಅವ್ರಿಗೊಂದು ಮನೆ ಕಟ್ಕೊಳಕ್ ಬೇರೆ ಜಾಗ ನಮ್ಗೆ ಇಲ್ಲ. ನಮ್ಗೆ ಹಕ್ಕುಪತ್ರ ಕೊಡ್ಲೇಬೇಕು. ನಾವು ಇವಾಗ ಮನೆ ಕಟ್ಟಬೇಕಾದ್ರೆ ನಮ್ಗೆ ಹಕ್ಕುಪತ್ರ ಬೇಕು. ಪಾಸ್ ಆಗಿ ಗ್ರಾಮ ಸಭೆಯಲ್ಲಿ ಇದು ಗ್ರಾಮ ಪಂಚಾಯತಿಲಿ ಎಲ್ಲ ಸದಸ್ಯರು ಪಾಸ್ ಆಗಿ ಎಲ್ಲ ಅಧಿಕಾರಿಗಳು ಸೈನ್ ಹಾಕಿ AC ಕಮಿಟಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಅಂತ ಪರಿಶೀಲಿಸ್ಬಿಟ್ಟು DC ಆಫೀಸ್ಗೆ ಹೋದಾಗ ಈ ಥರದಲ್ಲೂ ಒಂದು ಉಡಪಿ ಆಟ ಆಡ್ತಾ ಇರೋದು ಅಧಿಕಾರಿಗಳು. ಈ DF ಮೇಡಮ್ಗೆ ಏನು ಅಂತ ತಿಳುವಳಿಕೆ ಇಲ್ಲ ಅಂತ ಕಾಣ್ತದೆ. ಒಂದು 240 ಹಕ್ಕುಪತ್ರ ಕೊಟ್ಟಿದ್ದಾರೆ MLA ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದು. ಇದು ಈಗ 382 ಅರ್ಜಿಗಳಿಗೆ ಈಗ ಆಟ ಆಡಿಸ್ಕೊಂಡು ಅಮಾಯಕರಿಗೆ ಹಿಂಸೆ ಮಾಡ್ತಾಯಿದ್ರು. ಅಧಿಕಾರಿಗಳು ನಿರ್ದೇಶನ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನೋ. ಅಲ್ಲಿ ಪಂಚಾಯತಿಂದ ಮನೆ ಪಾಸ್ ಆದರೆ ಹಕ್ಕುಪತ್ರ ತಗೊಂಡ್ರೆ ಮನೆ ಕಟ್ಟಬೇಡಿ ಅಂತ ಹೇಳ್ಕೊಂಡು ಅಧಿಕಾರಿಗಳು ಬೇರೆ ಅಲ್ಲಿ ಕುಮ್ಮಕ್ಕು ಮಾಡ್ತಾರೆ. ಗ್ರಾಮ ಪಂಚಾಯತ್ ಮನೆ ಬಂದರೂ ಕೂಡ ಕಟ್ಕೊಳಕ್ಕೆ ಸಾಧ್ಯವಾಗಲ್ಲ. ಸಾರ್ವಜನಿಕರು ಜಾಗದಲ್ಲಿ ರೋಡ್ ಮಾಡೋಕ್ಕೂ ಕೂಡ ಅವಕಾಶ ಇಲ್ಲ. ನಮ್ಮನ್ನ ಭಾರಿ ಹಿಂಸೆ ಕೊಡ್ತಾರೆ. ಮೈಸೂರು ಜಿಲ್ಲೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜಿಲ್ಲೆಯಲ್ಲಿ ಇಷ್ಟು ನರಹಂತಕ ಮಾಡ್ತಿರೋದು ಅಧಿಕಾರಿಗಳದ್ದು ದುರಾಡಳಿತ ನಡೆಸ್ತಾರೆ. ಅಷ್ಟು ನಮ್ಗೆ ಹಿಂಸೆ ಆಯ್ತಾರೆ. ಮಾನ್ಯ ಮುಖ್ಯಮಂತ್ರಿ ಇದನ್ನ ಏನಾದರೂ ಈ ವಾರ್ತೆ ನೀವು ಕೇಳಿದ್ರೆ ಅಧಿಕಾರಿಗಳಿಗೆ ಸ್ವಲ್ಪ ಕಿವಿ ಚುಚ್ಚಿ ಅವ್ರಿಗೆ ನಮ್ಮ ಕೆಲಸ ಮಾಡಿಸ್ಕೊಡಿ ಅಂತೇಳಿ ನಿಮ್ಮನ್ನು ನಮಸ್ಕಾರ ಮಾಡಿ ನಾವು ಕೈ ಮುಗಿ ಕೇಳ್ಕೊತೀವಿ. ಜೈ ಹಿಂದ್, ಜೈ ಕರ್ನಾಟಕ.